Hi everyone, welcome you all. So ಇವತ್ತು ನಾವು ಬರೋದು Radisson Blue ಅಲ್ಲಿ. This is a particular event which is hosted by Bajaj Pulsar for all the influencers and all the bike enthusiasts for the launch of the new NS 400Z and all the other bikes from Bajaj Pulsar. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಸೊ ನಾನು ಆಲ್ರೆಡಿ ಚಾನಲ್ ನೋಡಿರ್ತೀರಾ, ಜರ್ನಿ ವಿತ್ ಕನ್ನಡಿಗ ಅಂತ ಒಂದು N160 ಶೋ ಮಾಡಿದ್ವಿ ನಾವು ಇದೇ ಬೆಂಗಳೂರಲ್ಲೇ. ಮ್ಯೂಸಿಕ್ ಯಾರು ನೀನು? ನಾನು ಕನ್ನಡಿಗ, ಕನ್ನಡದ ಕಾವಲಿಗ. NS 400 ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇದರಲ್ಲಿ ಹೊಸ USD ಸಸ್ಪೆನ್ಷನ್, ಸೆರಾಮಿಕ್ ಬ್ರೇಕ್ ಪ್ಯಾಡ್ಸ್, ರೇಡಿಯಲ್ ಟೈರ್ಸ್, ಸೊ ಇದಿಷ್ಟು ಅಪ್ಗ್ರೇಡ್ ಆಗಿದೆ. ಕಂಫರ್ಟ್, ಆಬ್ವಿಯಸ್ಲಿ ಕಾಸ್ಟ್ ಎಫೆಕ್ಟಿವ್, ಕಂಪ್ಯಾರಿಟಿವ್ಲಿ ಬೇರೆದಕ್ಕಿಂತ ಸ್ವಲ್ಪ ಮೈಲೇಜ್, ಪರ್ಫಾರ್ಮೆನ್ಸ್ ಎಲ್ಲ ವಿಚಾರ. ಪ್ಲಸ್ ಎಲ್ಲಾರು ಕೇಳೋ ಅಂತ ಮೇನ್ ಥಿಂಗ್ ಏನಂದ್ರೆ ಕ್ವಿಕ್ ಶಿಫ್ಟರ್. ಸೊ ಕ್ವಿಕ್ ಶಿಫ್ಟರ್ ಬಗ್ಗೆ ನಿಮ್ಮ ಆಡಿಯನ್ಸ್ಗೆ ನಾನು ಹೇಳ್ಬೇಕು ಅಂದ್ರೆ, ಸೊ ನಾವು ನಾರ್ಮಲ್ ಆಗಿ ಗೇರ್ ಚೇಂಜ್ ಮಾಡ್ಬೇಕಾದ್ರೆ ಕ್ಲಚ್ ಅಪ್ಲೈ ಮಾಡಿ ಗೇರ್ ಚೇಂಜ್ ಮಾಡ್ತೀವಿ. ಬಟ್ ಆದ್ರೆ ಈ ಗಾಡಿಲಿ ಥ್ರಾಟ್ಲ್ ಇದೆ, ಅದೇ ಥ್ರಾಟ್ಲ್ ಗೇರ್ ಶಿಫ್ಟ್ ಮಾಡಬಹುದು ವಿತೌಟ್ ಅಪ್ಲೈಂಗ್ ಎನಿ ಕ್ಲಚ್. Hi, this is Mithun Gowda, also known as Enfield Gowda over the gram. Influencers meetup ಅಂತ ಹೋಸ್ಟ್ ಮಾಡಿದ್ರು. ಇಟ್ಸ್ ಅ ವೆರಿ ಗುಡ್ ಥಿಂಗ್ ಅಂಡ್ ಪ್ಲಾನ್ಸ್ ಟು ಇನ್ಫ್ಲೂಯೆನ್ಸರ್ಸ್ ಅಥವಾ ಕಂಟೆಂಟ್ ಕ್ರಿಯೇಟರ್ ನ ಒಂದು ಬ್ರಿಡ್ಜ್ ಮಾಡೋದಕ್ಕೆ ದೀಸ್ ಆರ್ ದ ಕೈಂಡ್ ಆಫ್ ಇವೆಂಟ್ಸ್ ದಟ್ ವಿ ವುಡ್ ಆಲ್ವೇಸ್ ಲುಕ್ ಫಾರ್ವರ್ಡ್ ಟು. ಎಸ್ಪೆಷಲಿ ದ 400 ಒಂದು ಯೂತ್ ಜೊತೆ ಒಂದು ಒಳ್ಳೆ ಕನೆಕ್ಟ್ ಇರುವಂತ ಮೋಟರ್ ಸೈಕಲ್. ಸೊ ಆಲ್ರೆಡಿ ನೋಡಿರ್ತೀರಾ ನನ್ನ ಸ್ಟಂಟ್ ರೈಡಿಂಗ್ ಎಲ್ಲ, ನಾನು ನನ್ನ ಟೀಮ್ ಮಾಡಿದ್ವಿ, ಪರ್ಫಾರ್ಮ್ ಮಾಡಿದ್ವಿ. ಸೊ ಇದು ನಾನೇನೆ. ಆಡ್ಸ್ ಅಲ್ಲೆಲ್ಲ ನೀವು ನೋಡಿರ್ತೀರಾ, ಹೆಲ್ಮೆಟ್ ಹಾಕೊಂಡಿರ್ತೀವಿ, ಇದೆಲ್ಲ ನಾನೇನೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಸೊ ಫೈನಲಿ ನಮ್ಮ ಹತ್ರ ಇದೆ ಇವತ್ತು ಬಜಾಜ್ ಪಲ್ಸರ್ NS 125 ನ UG ಅಂದ್ರೆ ಅಪ್ಗ್ರೇಡೆಡ್ ವರ್ಷನ್. ಇದರಲ್ಲಿರೋದು 124cc ಏರ್ ಕೂಲ್ಡ್ ಇಂಜಿನ್. ಮುಂದೆಗಡೆ ನೋಡೋದಾದ್ರೆ LED ಹೆಡ್ ಲ್ಯಾಂಪ್ ನ ಕೊಟ್ಟಿದ್ದಾರೆ, ಹ್ಯಾಲೋಜನ್ ಇಂಡಿಕೇಟರ್ ಕೂಡ ಇದೆ. ಮಡ್ಗಾಡ್ ಮೇಲೆ ಕಾರ್ಬನ್ ಫೈಬರ್ ಫಿನಿಶಿಂಗ್ ನ ಹಾಕಿದ್ದಾರೆ. ಅಂಡ್ ಇಲ್ಲಿ ನೋಡೋದಾದ್ರೆ ನೀವು ಸಣ್ಣ ಬಜಾಜ್ ಲೋಗೋ ಕೂಡ ಇದೆ. ನಮ್ಮ ಟಿಪಿಕಲ್ ಬ್ರೋ ಅವರು 2 ವರ್ಷ ಮುಂಚೆನೆ ಹೇಳಿದ್ರು ABS ಒಂದು ಹಾಕೊಟ್ಟಿದ್ರೆ ಸಾಕಾಗಿತ್ತು 125ಗೆ, ಸೇಫ್ಟಿ ವಿಚಾರದಲ್ಲಿ ಚೆನ್ನಾಗಿರೋದು ಅಂತ. ABS ಒಂದು ಬೇಕಾಗಿತ್ತು ಅಂತ ಅನ್ಸುತ್ತೆ ನನಗೆ. ಹೌದು, ABS ಹಾಕಿದ್ರೆ ಇನ್ನೊಂದು 5,000 to 6,000 ಜಾಸ್ತಿ ಆಗ್ತಿತ್ತು, ಬಟ್ ಮ್ಯಾಟರ್ ಆಗಲ್ಲ, ಯಾಕೆಂದ್ರೆ ಸೇಫ್ಟಿ ಚೆನ್ನಾಗಿರುತ್ತೆ. ಸೊ ಫೈನಲಿ ಬ್ರೋ ಪಲ್ಸರ್ ಅವರು NS 125ಗೆ ABS ಹಾಕಿ ಆಲ್ರೆಡಿ ಮಾರ್ಕೆಟಿಂಗ್ ನ ಶುರು ಮಾಡಿದ್ದಾರೆ. NS 125 ಅಲ್ಲಿ ಇದೇ ಮೊದಲು ABS ಹಾಕೊಡ್ತಿರೋದು. ಅದು ಸಿಂಗಲ್ ಚಾನಲ್, ಮುಂದೆಗಡೆ ಫ್ರಂಟಿಗೆ ಮಾತ್ರ. ಮುಂದೆಗಡೆ ಫ್ರಂಟ್ ಅಲ್ಲಿ ಇರೋದು ಡಿಸ್ಕ್ ಬ್ರೇಕ್, ಬ್ಯಾಕ್ ಅಲ್ಲಿ ಇರೋದು ಡ್ರಮ್ ಬ್ರೇಕ್. ಕಂಗ್ರಾಚುಲೇಷನ್ಸ್ ಹೇಳ್ಬೇಕು ನಮ್ಮ ಬಜಾಜ್ ಅವ್ರಿಗೆ, ಯಾಕೆಂದ್ರೆ ಆಲ್ರೆಡಿ 2 ಕೋಟಿ ಬೈಕ್ ನ ಸೇಲ್ ಮಾಡಿದ್ದಾರೆ. ಡಿಜಿಟಲ್ ಇನ್ಸ್ಟ್ರೂಮೆಂಟರ್ ಕ್ಲಸ್ಟರ್ ನ ಕೊಟ್ಟಿದ್ದಾರೆ. ನೋಡೋದಾದ್ರೆ ಫ್ಯೂಯಲ್ ಚೆಕ್ ಮಾಡಬಹುದು, ಗೇರ್ ಇಂಡಿಕೇಟರ್ ಇದೆ, ಸ್ಪೀಡೋಮೀಟರ್, ಓಡೋಮೀಟರ್, ಅದು ಬಿಟ್ರೆ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಇದೆ. ಈ ಗಾಡಿ ಒಂಥರ ಹಳ್ಳಿ ಹುಡುಗಿ ತರ ಆಗಿರೋ, ಅಷ್ಟೆಲ್ಲ ಮೇಂಟೆನೆನ್ಸ್ ಏನ್ ಬರಲ್ಲ. 1000 ಇಂದ 1,500 ಬರ್ಬೋದು ಅಷ್ಟೇ ಮ್ಯಾಕ್ಸಿಮಮ್ ಅಂದ್ರೂ. ಅಂಡರ್ ಬಿಲ್ಲಿ ಎಕ್ಸಾಸ್ಟ್ ನ ಕೊಟ್ಟಿದ್ದಾರೆ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಈ ಗಾಡಿ ಬೆಸ್ಟ್ ಅಂತ ಹೇಳಿದ್ರೆ ಫ್ಯಾಮಿಲಿ ಯೂಸ್ಗೆ, ಕಾಲೇಜ್ ಯೂಸ್ಗೆ, ಎಲ್ಲ ಯಂಗ್ಸ್ಟರ್ಸ್ಗೆ, ಸ್ಪೆಷಲಿ ಯಾವ್ದೇ ರೀತಿ ಫೀಲ್ಡ್ ವರ್ಕ್ ಮಾಡೋರಿಗೆ ಒಂದು ಒಳ್ಳೆ ಆಪ್ಷನ್ ಇದು. ಯಾಕಂದ್ರೆ ಈ ಗಾಡಿ ಲುಕ್ ವೈಸ್ ಆಗ್ಲಿ, ಮೇಂಟೆನೆನ್ಸ್ ಅಲ್ಲಾಗ್ಲಿ, ಮೈಲೇಜ್ ಅಲ್ಲಾಗ್ಲಿ ಮಸ್ತಾಗಿದೆ. ಈ ಬಜಾಜ್ ಗಾಡಿ ರಿವ್ಯೂ ಮಾಡಕ್ಕೆ ಇನ್ನ 2 ಬಜಾಜ್ ಗಾಡಿಯಲ್ಲಿ ಬಂದಿದ್ದೀವಿ. ಅದು ಬಜಾಜ್ ಡಿಸ್ಕವರ್, ಬಜಾಜ್ CT 100. ಹೆಲ್ಮೆಟ್ ಯೂಸ್ ಮಾಡೋದು 2 ತರದ ಹೆಲ್ಮೆಟ್ ಇರುತ್ತೆ. ಓಕೆ, ಒಂದು ಹಾಫ್ ಹೆಲ್ಮೆಟ್, ಒಂದು ಫುಲ್ ಹೆಲ್ಮೆಟ್. ಅಂಡ್ ಆಫ್ ರೋಡಿಂಗ್ ಕೂಡ ಟ್ರೈ ಮಾಡೋಣ ಇವತ್ತು. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಮಸ್ತಾಗಿದೆ ಗುರು, ಮಸ್ತಾಗಿದೆ ಗುರು. ಫೈನಲಿ NS ಅಲ್ಲಿ ಚಿಕ್ಕ ಆಫ್ ರೋಡಿಂಗ್ ನಾವು ಮಾಡ್ಕೊಂಡ್ ಬಂದಿದೀವಿ ನಮ್ಮ ಹೆಸರುಘಟ್ಟ ಗ್ರಾಸ್ ಲ್ಯಾಂಡ್ಗೆ. ಹೆಸರುಘಟ್ಟ ಲೇಕ್ ವಿಡಿಯೋ ಮಾಡಿದಾಗ ಹೇಳಿದ್ದೆ, ನಮ್ಮ ಮೈಸೂರಿನವರು ಬೇಜಾರಾದಾಗ ಅಥವಾ ತುಂಬಾ ಖುಷಿ ಆದಾಗ, ಲವಲ್ ಬಿದ್ದಾಗ ಅಥವಾ ಬ್ರೇಕಪ್ ಆದಾಗ ಹೆಂಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೋ, ನಮ್ಮ ಈ ಬಗಲಗುಂಟೆ, ದಾಸರಳ್ಳಿ, ಈ ಸುತ್ತಮುತ್ತ ಇರೋರೆಲ್ಲ ನಮ್ಮ ಈ ತರ ಹೆಸರುಘಟ್ಟಕ್ಕೆ ಬರ್ತಾರೆ. ಒಂದು ಒಳ್ಳೆ ಜಾಗ. ಸೊ ಇಲ್ಲಿ ನಮ್ಮ NS 125 ಒಂದು ಸಣ್ಣದಾಗ ಒಂದು ಆಫ್ ರೋಡಿಂಗ್ ಮಾಡೋಣ ಅಂತ ಟ್ರೈ ಮಾಡಕ್ ಬಂದಿದ್ದೀವಿ. ಸಾಕಾಗಿದೆ ಗುರು. ಸಸ್ಪೆನ್ಷನ್, ಬ್ರೇಕಿಂಗ್ ಅಂತೂ ಕೇಳ್ತೀರಾ, ಆ ಫ್ರಂಟ್ ABS ಇರೋದಕ್ಕೂ ಅದಕ್ಕೂ ಮಸ್ತಾಗಿದೆ. ಅಯ್ಯೋ ಗುರು, ಸ್ಕೇರಿ ರೈಡ್. ಇದು ಲುಕ್ ಒಂಥರ ಮಸ್ತಾಗೈತೆ ಗುರು, 2 ಕಣ್ಗಳ ತರ ಐತೆ. ಇದು ಬಜಾಜ್ ನ ಡಿಸ್ಕವರ್ 125. ಯಾವ ಮಾಡ್ಲು ಏನೋ ಗೊತ್ತಿಲ್ಲ. ನನಗ್ ಗೊತ್ತಿದೆ ಅಂತ ಗೊತ್ತಿರೋನ್ಗೆ ಏನು ಗೊತ್ತಿರಲ್ಲ, ತನಗ್ ಗೊತ್ತಿಲ್ಲ ಅಂತ ಗೊತ್ತಿರೋನ್ಗೆ ಎಲ್ಲ ಗೊತ್ತಿರುತ್ತೆ. ಗುರು ಈ ತರ ಗಾಡಿ ಓಡಿಸ್ಬೇಕು, ಆಗ ದಡಾರ್ ಬಡಾರ್ ದಡಾರ್ ಬಡಾರ್ ದಡಾರ್ ಬಡಾರ್. ಕಂಡೀಷನ್ ಅಂತೂ ಎಕ್ಕೂಟ್ ಹೋಗಿದೆ ಗುರು, ನಮ್ಮ ಇಂಜಿನಿಯರಿಂಗ್ ಲೈಫ್ ತರ. तू मेरे से प्यार करती है या नहीं करती? ನಿಜವಾಗ್ಲೂ ನನಗೆ ಬಾಡಿನಲ್ಲಿ ಬ್ಲಡ್ ನನಗೆ ಒಂಥರ ಆಗ್ಬಿಡ್ತು.
ಲೋ ಶರಣ್ ಏನೋ ಬಿಟ್ಟಿಲ್ಲ ಅಲ್ವ ಮಗ ಏನು ತೆಗ್ದೇ ಇಲ್ಲ ಆಚಿಕೆ ಏನ್ ಕಂಟೆಂಟ್ ಇರಲ್ಲ ಏನ್ ನೋಡ್ತೀರಾ ಕಟ್ ಮಾಡ್ತೀನಿ